ಅಪಮಾನ, ಅತ್ಯಾಚಾರ, ಅನಾಚಾರ, ಅಸಂಖ್ಯ ರೀತಿಯ ವ್ಯಭಿಚಾರಗಳು ಇವೆಲ್ಲವುಗಳನ್ನ ಬದಿಗೆಟ್ಟು ಇವು ಎಲ್ಲವುಗಳಿಂದ ಭುಗಿಲೆದ್ದು ಚಿಮ್ಮಿದ ಒಂದು ಅನನ್ಯ ಚೇತನ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಸಮಾಜ ಚಿಂತಕ, ಸಮಾಜ ವಿಜ್ಞಾನಿ, ಆರ್ಥಿಕ ತಜ್ಞ, ರಾಷ್ಟ್ರವಾದಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಮಹಾನ್ ಸಮಾನತಾವಾದಿ, ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 128ನೇ ಜನ್ಮ ದಿನವನ್ನು ಆಚರಿಸಲಿಕ್ಕೆ ಸೇರಿರ್ತಕ್ಕಂಥದ್ದು ನಮ್ಮೆಲ್ಲರ ಸಡಗರದ ಸಂಗತಿ. ಬಂಧುಗಳೇ, ಈ ದೇಶದ 2000 ವರ್ಷದ ಇತಿಹಾಸದ ಪುಟಗಳನ್ನು ಒಮ್ಮೆ ಮೆಲುಕು ಹಾಕಿದಾಗ ಈ ಮಣ್ಣಿನ ಮೇಲೆ ಈ ದಾರ್ಶನಿಕರುಗಳು ಬಿಟ್ಟು ಹೋಗಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನ ಗುರುತಿಸ್ತಕ್ಕಂಥ ಒಂದು ವಿಧಾನದಲ್ಲಿ ನಮ್ಮಲ್ಲಿ ಸ್ವಲ್ಪ ಕೊಳಕು ಉಂಟಾಗಿದೆ. ಅವತ್ತಿನ ಬುದ್ಧನಿಂದ ಹಿಡಿದು ಇವತ್ತಿನ ಕಲಾಮನವರೆಗೆ ಅವರ ಚಿಂತನೆಗಳು, ಅವರ ಸಾಧನೆಗಳು ಮತ್ತು ಅವರ ವ್ಯಕ್ತಿತ್ವ ಕೊಟ್ಟಿರ್ತಕ್ಕಂಥ ಬೆಳಕನ್ನು ಬದಿಗಿಟ್ಟು ನಾವು ಅವರನ್ನ ಜಾತಿಯ ಮುಖಾಂತರ, ಧರ್ಮದ ಮುಖಾಂತರ ನೋಡ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಬಂದು ನಿಂತಿದ್ದೇವೆ. ಅದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವ್ರಿಗೂ ಅಂಟಿಕೊಂಡಿದೆ, ಬಸವಣ್ಣ ಅವ್ರಿಗೂ ಅಂಟಿಕೊಂಡಿದೆ, ದಾಸರುಗಳಿಗೂ ಅಂಟಿಕೊಂಡಿದೆ, ಸುಲ್ತಾನರಿಗೂ ಅಂಟಿಕೊಂಡಿದೆ, ಎಲ್ಲರಿಗೂ ಅಂಟಿಕೊಂಡಿರ್ತಕ್ಕಂಥದ್ದು. ಜಾತಿಯ ಮುಖಾಂತರ ಕಾಪಿರೈಟ್ ಕ್ಲೇಮ್ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಬಂದಿದ್ದೀವಿ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವ್ರನ್ನ ವಿಶೇಷವಾಗಿ ದಲಿತರ ನಾಯಕ ಅಥವಾ ದಲಿತರಿಗಾಗೇ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಏನಾದರೂ ನಾವು ಅಂದ್ಕೊಂಡಿದ್ದೆ ಆದರೆ ಅದೊಂದು ಅತ್ಯಂತ ದೇಶ ವಿರೋಧಿ ಭಾವನೆ ಅಂತ ಮಾತನ್ನ ನಾವು ಇವತ್ತು ಹೇಳಿದ್ವಿ. ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಏನಂತಕ್ಕಂಥದ್ದು ನಾವು ಹಲವಾರು ಸರಿ ಚರ್ಚೆ ಮಾಡಿಕೊಂಡಿದ್ದೇವೆ. ನಮ್ಮ ಭಾರತದ ನಿರ್ಮಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೃಷ್ಟಿಕೋನವನ್ನ ನಾವು ಹೆಚ್ಚಾಗಿ ಒತ್ತು ಕೊಡತಕ್ಕಂಥ ಒಂದು ಸಮಯ ಇವತ್ತು ನಮ್ಮಲ್ಲಿ ಬಂದಿದೆ. ಈ ದೇಶವನ್ನ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಒಂದು ಅದ್ಭುತ ವಿಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಸುಮಾರು ಜನಕ್ಕೆ ನಮ್ಮಲ್ಲಿ ಗೊತ್ತಿಲ್ಲ. 1924ರಲ್ಲಿ ಅವರು ಒಂದು ಪುಸ್ತಕ ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ದ ಹಿಸ್ಟ್ರಿ ಆಫ್ ರುಪೀಸ್, ದ ಪ್ರಾಬ್ಲಮ್ ಆಫ್ ರುಪೀಸ್, ಇಟ್ಸ್ ಒರಿಜಿನ್ ಅಂಡ್ ಸೊಲ್ಯೂಷನ್ ಅಂತಕ್ಕಂಥದ್ದು. ದ ಪ್ರಾಬ್ಲಮ್ ಆಫ್ ರುಪಿ, ಇಟ್ಸ್ ಒರಿಜಿನ್ ಅಂಡ್ ಸೊಲ್ಯೂಷನ್ ಅಂತಕ್ಕಂಥ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕ ಯಾವ ಮಟ್ಟದ ತೂಕ ಉಳಿತದೆ ಅಂತಂದ್ರೆ ಮುಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಹುಟ್ಟಿಗೆ ಸ್ಫೂರ್ತಿ ಆಗ್ತದೆ. 1922ರಲ್ಲಿ ಕೊಲಂಬಿಯಾದಲ್ಲಿ ನಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ, ನಮ್ಮ ದೇಶದ ಪ್ರಜೆಯಾಗಿ ಮೊಟ್ಟ ಮೊದಲಿಗೆ ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ PhD ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಥೀಸಿಸ್ ಸಬ್ಮಿಟ್ ಮಾಡ್ತಾರೆ. ದ ಎವಲ್ಯೂಷನ್ ಆಫ್ ಪ್ರೊವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅಂತಕ್ಕಂಥ ಒಂದು ಟೈಟಲ್ ಮೇಲೆ, ಟಾಪಿಕ್ ಮೇಲೆ ಅವರು PhD ಥೀಸಿಸ್ ಸಬ್ಮಿಟ್ ಮಾಡ್ತಾರೆ. ಅದು ಎಷ್ಟು ತೂಕ ಉಳಿತಕ್ಕಂಥ ಒಂದು PhD ಥೀಸಿಸ್ ಆಗ್ತದೆ ಅಂತಂದ್ರೆ ಮುಂದೆ ಸಂವಿಧಾನ, ಸ್ವತಂತ್ರ ಭಾರತದ ಸಂವಿಧಾನ ಬಂದಾಗ ಆರ್ಟಿಕಲ್ 280 280 ದ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ, ಹಣಕಾಸಿನ ಆಯೋಗ ಏನ್ ಬರ್ತದೆ, ಆ ಆಯೋಗಕ್ಕೆ ಒಂದು ಬುಡಿಪಾಯ ಆಗ್ತದೆ. ಸೊ ಅವರ ಒಂದು ದೃಷ್ಟಿಕೋನ. ನಮ್ದು ಇವತ್ತು ಇರ್ತಕ್ಕಂಥ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಏಜೆನ್ಸಿ, ಅದು ಕೂಡ ಅವರ ಒಂದು ಕನಸಿನ. 7th ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಂತಕ್ಕಂಥದಕ್ಕೆ ಅವರು ಅಧ್ಯಕ್ಷ ಸ್ಥಾನ ವಹಿಸ್ತಾರೆ. ನಮಗೆ ಗೊತ್ತಿರಬೇಕು, ಮೊದಲು ಕಾರ್ಮಿಕರು 12 ರಿಂದ 14 ತಾಸು ಈ ದೇಶದಲ್ಲಿ ದುಡಿತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷ ಸ್ಥಾನ ವಹಿಸಿ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಮಾಡಿದಾಗ, ಇಂಡಿಯನ್ ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಮುಖಾಂತರ ಅವರು 8 ತಾಸಿಗೆ ಇಳಿಸಿರ್ತಕ್ಕಂಥದ್ದು. ಇವತ್ತು ಪ್ರಚಲಿತವಾಗಿ ಬರ್ನ್ ಆಗ್ತಿರ್ತಕ್ಕಂಥ ಒಂದು ಇಶ್ಯೂ ನಮ್ಮಲ್ಲಿ ಇದೆ. ಆರ್ಟಿಕಲ್ 370, ಜಮ್ಮು ಅಂಡ್ ಕಾಶ್ಮೀರ್ಗೆ ವಿಶೇಷ ಸ್ಥಾನಮಾನ ಕೊಡ್ತಕ್ಕಂಥದ್ದು. 1951ರಲ್ಲಿ ನೆನಪು ಮಾಡ್ಕೊಳ್ಬೇಕು, ಶೇಖ್ ಅಬ್ದುಲ್ಲಾ ಅವರು ಒಂದು ಪ್ರಪೋಸಲ್ ಇಡ್ತಾರೆ. ಕಾಶ್ಮೀರದಲ್ಲಿ ಕುತ್ಕೊಂಡು ಒಂದು ಪ್ರಪೋಸಲ್ ಇಡ್ತಾರೆ, ವಿಶೇಷ ಸ್ಥಾನಮಾನ ಕೊಡಬೇಕು, ಏನೇನು ಅಂತಕ್ಕಂಥ ಒಂದು ಪಟ್ಟಿಯನ್ನು ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಖಾರವಾಗಿ, ಕಟುವಾಗಿ ಅವ್ರಿಗೊಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಉಲ್ಲೇಖಿಸ್ತಾರೆ, ಶೇಖ್ ಅಬ್ದುಲ್ಲಾ ಅವರೇ, ನಿಮಗೆ ನಾವು ನಿಮ್ಮ ಗಡಿಯನ್ನು ನಾವು ಕಾಯಬೇಕು, ನಿಮಗೆ ಅನ್ನ ಕಾಳು ಬೇಳೆ ನಾವು ಕೊಡಬೇಕು,
ನಿಮಗೆ ರಸ್ತೆಗಳನ್ನ ನಾವು ಮಾಡಿಕೊಡ್ಬೇಕು, ಆದ್ರೆ ಭಾರತ ಸರ್ಕಾರಕ್ಕೆ ಮತ್ತು ಭಾರತದ ಜನರಿಗೆ ಕನಿಷ್ಠ ಹಕ್ಕುಗಳನ್ನ ಕೊಡ್ಬೇಕಂತಂದ್ರೆ ಇದು ಅತ್ಯಂತ ವಿಶ್ವಾಸಘಾತಕವಾಗಿರ್ತಕ್ಕಂಥ ಬೇಡಿಕೆ, ಇದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಅತ್ಯಂತ ಗಟ್ಟಿ ಮನಸ್ಸಿನಿಂದ ಹೇಳ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಅಂತಂದ್ರೆ ಮೊಟ್ಟ ಮೊದಲನೇ ಕಾನೂನು ಸಚಿವರು, ಕೇಂದ್ರ ಸಚಿವರು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್. ಸೊ ಇವತ್ತಿಗೂ ಕೂಡ ಯಾಕೆ ಅವತ್ತು ನಾವು ಅವ್ರ ಮಾತು ಕೇಳಲಿಲ್ಲ ಅಂತಕ್ಕಂಥ ಪಶ್ಚಾತ್ತಾಪದಲ್ಲೇ ಎಲ್ಲಾ ಸರ್ಕಾರಗಳು ಬಹುಶಃ ಇದಾವೆ ಅಂತ ನಾನು ಭಾವಿಸ್ತೇನೆ. ಆರ್ಟಿಕಲ್ 370 is still a burning issue for us. 2005ರಲ್ಲಿ ಮಹಿಳೆಯರಿಗಾಗಿ ವಿಶೇಷ ಸಮಾನ ಆಸ್ತಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು ಅಂತಕ್ಕಂಥದ್ದನ್ನ ಬಂತು. ಇವತ್ತಿಗೆ 14 ವರ್ಷ ಆಯ್ತು. ನಮ್ಮಲ್ಲಿ 14 ವರ್ಷ ಆದ್ರೂ ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ, ಹೈಕೋರ್ಟ್ಗಳಲ್ಲಿ ಇನ್ನೂ ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಇನ್ನೂ ಅದನ್ನ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. 14 ವರ್ಷ ಒಂದು ಸತತ ಪ್ರಯತ್ನ ನಡೀತದೆ ಕಾಯ್ದೆ ಬಂದ ತಕ್ಷಣ. ಈ ಒಂದು ಪರಿಕಲ್ಪನೆಯನ್ನ ಹಿಂದೂ ಕೋಡ್ ಬಿಲ್ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ 1950ರಲ್ಲೇನೆ ಕನಸ್ಕೊಂಡಿದ್ರು. ಸಮಾನವಾದ ಹಕ್ಕನ್ನ ಕೊಡ್ಬೇಕಂತಕ್ಕಂಥ ಪರಿಕಲ್ಪನೆ. ಒನ್ ವಾಸ್ ಹಿಂದೂ ಕೋಡ್, ಅವರ ಪರಿಕಲ್ಪನೆ ಹಿಂದೂ ಕೋಡ್ ಅಲ್ಲಿ ಒನ್ ವಾಸ್ ಈಕ್ವಲ್ ರೈಟ್ಸ್ ಇನ್ ದಿ ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಟು ದಿ ವಿಮೆನ್ ಅಂಡ್ ಇಂಟರ್ಕಾಸ್ಟ್ ಮ್ಯಾರೇಜಸ್. ಸೊ ಇವೆರಡು ವಿಷಯಗಳು ಬಹಳ ವಿಶೇಷ ಸ್ಥಾನವನ್ನ ಹಿಂದೂ ಕೋಡ್ ಬಿಲ್ ಅಲ್ಲಿ ಇತ್ತು. ಆ ಹಿಂದೂ ಕೋಡ್ ಬಿಲ್ ಪಾಸ್ ಆಗದೆ ಇರೋದಕ್ಕೆ ಬಹಳ ಅವಮಾನ ತಗೊಂಡು ಅತ್ಯಂತ ನೋವಿನಿಂದ ರಾಜೀನಾಮೆಯನ್ನ ಸೆಪ್ಟೆಂಬರ್ 21, 1951ರಲ್ಲಿ ತನ್ನ ಕಾನೂನು ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್. ನೋಡಿ, 54 ವರ್ಷಗಳಾಯ್ತು. ಅವ್ರು ಅವತ್ತಿಗೆ ಜಾರಿಗೆ ತಂದಿದ್ರೆ ಇವತ್ತು ನಮ್ಮ ಮಹಿಳೆಯರ ಸ್ಥಾನಮಾನ ಎಲ್ಲಿಗೆತ್ತಿತ್ತು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ದೇಶದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಸೊ ಇಂಥ ಒಂದು ಸಾಧಕ ನಮ್ಮ ದೇಶದಲ್ಲಿ ಎಷ್ಟು ವಿಚಾರಗಳನ್ನ ನಮಗೆ ಜೀವಂತವಾಗಿ ಕೊಟ್ಟೋಗಿದ್ದಾರೆ. ಸೊ ಇಷ್ಟೆಲ್ಲ ಇದ್ದಾಗ ಎಲ್ಲಾ ಸಮಾನತೆ ಬಂದ್ಬಿಡ್ತೋ ಏನೋ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಇವತ್ತು ಎಲ್ಲೂ ಇಲ್ಲ. ಆರ್ಟಿಕಲ್ 16, 15, 16 ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳ್ತೀವಿ, ಈಕ್ವಲ್ ರೈಟ್ಸ್ ಇನ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್, ಇವೆಲ್ಲಗಳು ಎಷ್ಟು ಮಹತ್ವ ಪಡೆದಿದೆ ನೋಡಿ. ಕಾಕಾ ಕೇಲ್ಕರ್ ಕಮಿಷನ್ ಬಂತು, ಮಂಡಲ್ ಕಮಿಷನ್ ಬಂತು, ಒಂದು ಜನಾಂಗ ವಿರೋಧಿಸ್ತು. ಈಗ ಮತ್ತೆ ಮೇಲ್ಜಾತಿಯ ಬಡವರಿಗೆ ಅಂತಕ್ಕಂಥದ್ದು, ಇವೆಲ್ಲ ಆಲ್ ದೀಸ್ ಆರ್ ನಥಿಂಗ್ ಬಟ್ ದ ಸ್ಕೋಪ್ ಆಫ್ 15 and 16. ಇದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಕಲ್ಪನೆ ಒಳಗಡೆ ಬರ್ತಕ್ಕಂಥ ಕೂಸುಗಳು, ಹೌದಾ? ಹೈಯರ್ ಕಾಸ್ಟ್ 10% ಅಂತಕ್ಕಂಥ ಏನ್ ಬಂದಿದೆ, ಇಟ್ ಈಸ್ ನಥಿಂಗ್ ಬಟ್ ಅನ್ ಆಂಬಿಟ್ ಕಮ್ಸ್ ಫಾಲಿಂಗ್ ವಿದಿನ್ ದಿ ಸ್ಕೋಪ್ ಆಫ್ ಆರ್ಟಿಕಲ್ 15 and 16. ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್, ಯಾಕಂದ್ರೆ ಅವರು ಜಾತಿಯ ಆಧಾರಿತವಾಗಿರ್ತಕ್ಕಂಥ ಮೀಸಲಾತಿ ಅಷ್ಟೇ ಹೇಳಿಲ್ಲ, ಆಲ್ ಕೈಂಡ್ಸ್ ಆಫ್ ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರಿಗೂ ಕೂಡ ಅಂದ ತಕ್ಷಣ. ಸೊ ಇಟ್ ಈಸ್ ನಥಿಂಗ್ ಬಟ್ ಅನ್ ನ್ಯೂ ಇಂಟರ್ಪ್ರಿಟೇಷನ್ ಆಫ್ ದಿ ವಾಟ್ ಡ್ರೀಮ್ ದಟ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಕಂಡಿದ್ರು ಅಂತಕ್ಕಂಥದ್ದು. ಸೊ ಜಾತೀಯತೆ ಅಂತಕ್ಕಂಥದ್ದನ್ನ ನಮ್ಮಲ್ಲಿ ಇವತ್ತು ಇನ್ನೂ ಕೂಡ ಎಷ್ಟು ಸ್ವತಂತ್ರ ಭಾರತ ಬಂದು 70 ವರ್ಷ ಆಯ್ತು, 69 ವರ್ಷ, 65, 68 ವರ್ಷ ಸ್ವತಂತ್ರ ಸಂವಿಧಾನ ಬಂದರೂ ಕೂಡ ಚುನಾವಣೆ ಬಂದಾಗ, ಚುನಾವಣೆಗೆ ಒಂದು ಸೀಟ್ ಕೊಡಬೇಕು ಅಂದಾಗ, ವೋಟ್ ಕೊಡಬೇಕು ಅಂದಾಗ ಮತ್ತೆ ನಾವು ವಾಪಸ್ಸು ನಮ್ಮ ಜಾತೀಯತೆಗೆ ಹೋಗ್ತೇವೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಾವು ಇವರ ಒಂದು ಆದರ್ಶಗಳನ್ನ, ಇವರ ಹೋರಾಟಗಳನ್ನ ಸ್ಮರಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ. ನಾನು ವೈಯಕ್ತಿಕವಾಗಿ ಹೇಳ್ತೇನೆ 2 ವಿಚಾರ. ಮೊನ್ನೆ ನಮ್ಮ ಧಾರವಾಡದಲ್ಲಿ ಒಂದು ಕಟ್ಟಡ ಬಿತ್ತು. ಆ ಕಟ್ಟಡದ ಹಿಂದುಗಡೆನೆ ನಮ್ಮ ಮನೆ. ಒಂದು ಮನಿ, ಆ ಬಿಲ್ಡಿಂಗ್ ಬಿಡುವ 10 ದಿವಸದಿಂದ ನಾನು ಒಂದು ಆಫೀಸ್ ಕೇಳಕ್ ಹೋಗಿದ್ದೆ. 10 ದಿವಸದಿಂದ ಹೋದಾಗ ಒಂದು ಕಾರ್ನರ್, ಒಂದು ಪ್ರೊಮೈಸಸ್ ಅದ, ಅದ್ರ ಬಾಜು ಆಕ್ಚುಲಿ ಅವ್ರು ತಗೊಂಡಿದ್ರು ಅಂಗಡಿಗೆ, ಅವ್ರು ತಗೊಂಡಿದ್ದಕ್ಕೆ ನಮ್ಗೆ ಹೇಳಿದ್ರು ಬಾಜು ಸರ್ ಒಂದು ಕಡಿಮೆ ಖಾಲಿ ಅದ, ನೀವು ಬೇಕಾದ್ರೆ ಆಫೀಸ್ಗೆ ನೋಡ್ರಿ, ನಿಮ್ಗೂ ಯೂಸ್ ಆಗ್ತದ. ಸೊ ಅವ್ರದ್ದು ದೊಡ್ಡದಿತ್ತು, ಅದರ ಅರ್ಧ ಪೋರ್ಷನ್ ನಮಗಿತ್ತು. ಸೊ ದ ಫಸ್ಟ್ ಕ್ವಶನ್, ನಾನು ಹೋಗಿ ಅವ್ರಿಗೆ ಬೆಟ್ ಆದಾಗ ಫಸ್ಟ್ ಅವ್ರಿಗೂ ಅವರ ಕೊಟ್ಟಿದ್ದು, ಇವರು ಇದಕ್ಕೂ ನಾನು ಇವರೇ ಕೊಡೋದು. ನನಗೆ ಹೋಗಿ ಕೇಳಿದ ತಕ್ಷಣ ಯಾವ ಮಂದಿ ಅವ್ರಿ ನೀವು ಅಂತ ಕೇಳ್ಬಿಟ್ಟು, ಮನಿ ಕೇಳಕ್ ಹೋದಾಗ ಕೇಳಿದ್ರೆ ಒಂದು ಅರ್ಥಪ್ಪ, ಯಾಕಂದ್ರೆ ಅವ್ರು ನಾನ್ ವೆಜಿಟೇರಿಯನ್ ಇದಾರೋ, ಅವ್ರ ಸಂಸ್ಕಾರ ಬೇರೆ ಇರ್ತದ, ಅವ್ರ ಪದ್ಧತಿ ಬೇರೆ ಇರ್ತದ, ಎಸ್ ಓಕೆ, ಅವ್ರು ಒಂದು ದೇ ಹ್ಯಾವ್ ಒನ್ ಪ್ಯಾಟರ್ನ್ ಆಫ್ ಲೈಫ್. ಆಫೀಸ್ ತಗೊಳಕ್ರಿ ನಾವೇನು ಕುರಿ ಕಟ್ತೇವೆ, ದನ ಕಟ್ತೇವ, ಏನ್ ಕಟ್ತೇವಪ್ಪ ಅಲ್ಲಿ? ವಾಟ್ ವಿಲ್ ವಿ ಡೂ? ಐ ಡೋಂಟ್ ಐ ಪೇ ಯು ಪಂಕ್ಚುಲಿ? ಸೊ ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮಲ್ಲಿ ಇನ್ನೂ ಕೂಡ ಜಾತೀಯತೆ ಬೇರೂರಿದೆ ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಸೊ ಇವನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಇನ್ನೂ ನಮ್ಮಲ್ಲಿ ಆ ಒಂದು ವಿಷ ಬೀಜ ಮನಸ್ಸಿನಲ್ಲಿ ಜೀವಂತ ಇದೆ ಅಂತಕ್ಕಂಥ ಒಂದು ನೋವು ನಮ್ಮಲ್ಲಿ ಕೊಡ್ಲಿಲ್ಲ ಆತ. ನನಗೆ ಡಬಲ್ ಹೇಳ್ಬಿಟ್ಟ ಪುಣ್ಯಾತ್ಮ. ಅದು 7,000, ಇವಂದು ಬಾಜು ಇತ್ತು, ಒಂದು 7,000 ಇತ್ತು, ಇದು ಬಾಜು ಅರ್ಧ ಪೋರ್ಷನ್ ಇತ್ತು, ಆ ಕಡೆ ಮುಖ ಮಾಡ್ಯಾದ, ಈ ಕಡೆ ಮುಖ ಮಾಡ್ದೆ. ಸೊ ನಾನು ಈ 3,500 ಅನ್ನೋದು 5,000 ಮಟ್ಟ ಕೊಟ್ಟರು ಆಯ್ತು ಅಂತ ಕೇಳಿದ ತಕ್ಷಣ ಡಬಲ್ ಆಗಿ 8,000, ಇದಕ್ಕಿಂತ ಜಾಸ್ತಿ ಹೇಳ್ಬಿಟ್ಟ ಪುಣ್ಯ. ಅದು ಬಿತ್ತು 10 ದಿವಸಕ್ಕೆ ಬಿದ್ದ ತಕ್ಷಣ ಎಲ್ಲರೂ ಓಡೋಗಿ ಪೂರ 1,000-2,000 ಜನ ಬಿಡಿ, ಸಾಹೇಬ್ರ ಗೊತ್ತದ ಅಲ್ಲೇ ಮನಿ, 1,000-2,000 ಜನ ಫುಲ್ ಎಲ್ಲ ಕುಡಿದ್ರಲ್ಲೇ. ಕುಡ್ದಾಗ ಪುಣ್ಯಾತ್ಮ ಟವಲ್ ಹಿಂಗ್ ಮ್ಯಾಗ ಹಿಡ್ಕೊಂಡು ಬಂದವ.
ಬಿತ್ಕೂಲೆ ಅಜ್ಜಾರ ಯಾರು ಕೊಟ್ರಿ ಅಂತ ಕೇಳಿದೆ ನಮಗೆ. ಅಲ್ಲ ಈ ವಾಸ್ ಸೀನಿಯರ್ ಎಲ್ಡರ್ ಯಾವ ಮಂದಿಯವ್ರು ಕೊಟ್ಟಿರಪ್ಪ ಅಂತ ಕೇಳಿದೆ. ನೋವಾಯ್ತು ನನಗೆ ಮನಸ್ಸಿನಲ್ಲಿ. ಮೂವಿಂದ ಕೇಳಿದೆ, ಏನ್ ಮಾಡ್ತೀರಿ ಬಿಡ್ರಿ, ಹೋಗೇ ಬಿಡ್ತಲ್ರಿ ಎಲ್ಲ ಅಂತ ಹೇಳಿ. ಸೊ ಅಂದ್ರೆ ಅಲ್ಲ, ವಾಟ್ ಎವರ್ ಇಟ್ ಈಸ್, ಐ ಶುಡ್ ನಾಟ್ ಕಮೆಂಟ್ ಆನ್ ದ್ಯಾಟ್. ಬಟ್ ನೋವಾಗ್ತಕ್ಕಂಥದ್ದು ಅಂದ್ರೆ ವ್ಯಕ್ತಿ ಅಥವಾ ಅವನ ವ್ಯಕ್ತಿತ್ವ, ಅವನ ಸಾಮರ್ಥ್ಯ ಅವನು ಬದಿಗೆಟ್ಟು ಅವನು ಕೇವಲ ಒಂದು ಜಾತಿಯಿಂದ ಗುರುತಿಸ್ತಕ್ಕಂಥ ಅದು ಅದರ್ವೈಸ್ ಆಲ್ಸೋ ಮೇಲಿಂದ ಕೆಳಗಾಗ್ಲಿ ಕೆಳಗಿಂದ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎನಿಥಿಂಗ್ಸ್, ಐ ಡೋಂಟ್ ವಾಂಟ್ ಟು ಫಾರ್ಮ್ ಎನಿ ಒಪಿನಿಯನ್ ಆನ್ ದಿಸ್ ಟಾಪಿಕ್. ಬಟ್ ಡಿಸ್ಕ್ರಿಮಿನೇಷನ್ ಆನ್ ಎನಿ ಬೇಸಿಸ್ ಫಾರ್ ಎನಿ ಪರ್ಪಸ್ ಫಾರ್ ಎನಿ ಪರ್ಸನ್ ಈಸ್ ಡೆಫಿನೆಟ್ಲಿ ಇಂಜೂರಿಯಸ್ ಟು ಹ್ಯೂಮನ್ ರೈಟ್ಸ್ ಕಾನ್ಸೆಪ್ಟ್ ಅಂತ ಹೇಳಿ. ಸೊ ಇಷ್ಟು ವಿಚಾರಗಳನ್ನ ನಾವು ಇಟ್ಕೊಂಡು ನಾವೆಲ್ಲ ಸಮಪಾಲು ಅಂತಕ್ಕಂಥ ಭಾವನೆ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಚೌಕಟ್ಟಲ್ಲಿ ನಡೆದಿದ್ದೇ ಆದರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿ ಅವರು ಬಸವಣ್ಣವರು ಎಲ್ಲ ಕಂಡಿರ್ತಕ್ಕಂಥ ಕನಸು ನೆನಸಾಗ್ತದೆ ಅಂತಕ್ಕಂಥ ಮಾತು ನನಗನ್ನಿಸ್ತದೆ. ಬಸವಣ್ಣವರ ಆದ ನಂತರ 12ನೇ ಶತಮಾನದಲ್ಲಿ ಬಸವಣ್ಣವರ ಆದ ನಂತರ ಹಿಂದೂ ರಾಷ್ಟ್ರದಲ್ಲಿ ಇಷ್ಟು ಜನಸಂಖ್ಯೆಯಲ್ಲಿ ಇನ್ನೂ ಹಿಂದೂಗಳು ಜೀವಂತ ಇದ್ದಾರೆ ಅಂತಂದ್ರೆ ಬಸವಣ್ಣ ಆದ್ಮೇಲೆ ನೆಕ್ಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೊಡ್ಡ ಪ್ರಯತ್ನ, ಅವರ ಒಂದು ಅಗ್ರ ಪ್ರಯತ್ನ ಅಂತ ನಾನು ಭಾವಿಸಲಿಲ್ಲ. ಅಂತಂದ್ರೆ ನಮ್ಮಲ್ಲಿ ಯಾಕಂದ್ರೆ ರಾಜಾ ಮೋಹನ್ ರಾಯ್ ಅವರು ಕೂಡ ಹೇಳ್ಬಿಟ್ರು ಏನಂತೇಳಿ, ಎಷ್ಟೋ ಅನಿಷ್ಟ ಪದ್ಧತಿಗಳು ನಮ್ಮಲ್ಲಿ ಹೆಂಗದಾವ ಅಂತಂದ್ರೆ ನಮ್ಮವರ ನಮ್ಗೆ ಬೇಸರಾಗಿ ಹೊರಗೆ ಹೋಗುವಂತ ಪರಿಸ್ಥಿತಿ ಬಂದ್ಬಿಡು. ಸೊ ಏನಪ್ಪಾ ನಮ್ಮಲ್ಲಿ ನಮ್ಮಲ್ಲಿ ಜಾತೀಯತೆ ಎಷ್ಟು ಬೇರೆ ಹೊಡ್ಬಿಟ್ಟವ. ಮದುವೆ ಆಗ್ಬೇಕಂದ್ರೆ ನಿಮ್ಮೊಳಗೆ ಒಂಥರ ನಮ್ಮೊಳಗೆ ಒಂಥರ, ಮಣ್ಣು ಮಾಡ್ಬೇಕಂದ್ರೆ ನಿಮ್ಮೊಳಗೆ ನಾವು ಕೈ ಕೊಡ್ಕೊಂಡು ನಿಂತ್ಬಿಡ್ತಾರೆ. ಬೇರೆ ಮಂದಿ ಹಿಂದೂಗಳಲ್ಲೇ ಮಣ್ಣು ಮಾಡ್ಬೇಕಂದ್ರೆ ಒಂದ್ ಕಡೆ ಕೈ ಕೊಡ್ಕೊಂಡು ನಿಲ್ತೇವೆ, ಯಾಕಂದ್ರೆ ಎಲ್ಲರೂ ಅವ್ರ ಪದ್ಧತಿ ಹಿಂಗದ ಅವ್ರ ಪದ್ಧತಿ. ಸೊ ದಿಸ್ ಕೈಂಡ್ ಆಫ್ ಏನೋ ಐಡೆಂಟಿಟಿ, ಯುನಿಟಿ, ಯೂನಿಫಾರ್ಮಿಟಿ ಇಲ್ಲದೆ ಇರತಕ್ಕಂಥ ಒಂದು ಅಡ್ವಾಂಟೇಜ್ ಅನ್ನು ತಗೊಂಡು ಬೇರೆ ಸಮಾಜಗಳು ನಮ್ಮ ಒಂದು ಶೋಷಣೆ ಮಾಡ್ತಕ್ಕಂಥ ಒಂದು ಬೆಳವಣಿಗೆಗಳು ಬಂದಿದೆ. ಸೊ ಎಲ್ಲ ದೃಷ್ಟಿಯಿಂದ ನಾವೆಲ್ಲ ಅರ್ಥ ಮಾಡ್ಬೇಕು, ಯಾವ ಹಿನ್ನೆಲೆಯಲ್ಲಿ ಇಂಥ ಸಿದ್ಧಾಂತಗಳನ್ನ, ಇಂಥ ವಿಚಾರಗಳನ್ನ, ಇಂಥ ಆಚಾರಗಳನ್ನ ನಮಗೆ ಅವರು ಕೊಟ್ಟೋಗಿದ್ದಾರೆ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಒಂದು ಹೊಸ ಭಾರತವನ್ನು ಕಟ್ಟೋಣ. ಎಲ್ಲರೂ ಕಡ್ಡಾಯವಾಗಿ ಮತದಾನ ಚಲಾಯಿಸೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದ್ರು, ಮತವನ್ನ ಹಣಕ್ಕಾಗಿ ಮಾರ್ಕೊಳ್ಬೇಡಿ, ಮತ ಅನ್ನೋದು ಮಗಳಿದ್ದ ಹಾಗೆ, ನೀವು ಮಗಳನ್ನ ಹಣಕ್ಕಾಗಿ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ದೇಶವನ್ನ ಕಟ್ಟಲಿಕ್ಕೆ ಯಾರು ಮಜಬೂತ್ ಇದ್ದಾರೆ ಅಂತಕ್ಕಂಥವ್ರನ್ನ ನಾವೇ ಅರ್ಥ ಮಾಡ್ಕೊಂಡು, ಯಾವುದು ಆ್ಯಡ್ ಮಾಡ್ಲಾರ್ದೆ ಅರ್ಥ ಮಾಡ್ಕೊಂಡು ನಾವು ನಮ್ಮ ಮತನ್ನ ಚಲಾಯಿಸೋಣ, ದೇಶವನ್ನ ಕಟ್ಟೋಣ ಅಂತಕ್ಕಂಥ ಮಾತನ್ನ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ.